ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ರೀಸೆಂಟ್ ಆಗಿ ರಿಲೀಸ್ ಆಗಿರುವ ಘಟಿಕಾ ಚಲಂ ಎಂಬ ತೆಲುಗು ಭಾಷೆಯ ಹಾರರ್ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋ ಆಗಿರುವ ಕೌಶಿಕ್ ಒಬ್ಬ ಮೆಡಿಕಲ್ ಸ್ಟೂಡೆಂಟ್. ಈ ಕೌಶಿಕ್ ಎಷ್ಟು ಇನ್ನೋಸೆಂಟ್ ಹಾಗೂ ಇಂಟ್ರೋವರ್ಟ್ ಆಗಿರ್ತಾನೆ ಅಂದ್ರೆ, ತನ್ನ ಮನೆಯವರ ಜೊತೆಗೂ ಕೂಡ ಜೋರಾಗಿ ಮಾತನಾಡೋದಕ್ಕೆ ಭಯ ಪಡ್ತಿರ್ತಾನೆ. ಹೀಗಿರುವಾಗ ಕೌಶಿಕ್ ಎಂದಿನಂತೆ ತನ್ನ ಕಾಲೇಜ್ ನಲ್ಲಿ ಅನಾಟಮಿ ಕ್ಲಾಸ್ಗೆ ಹೋಗಿದ್ದಾಗ ಒಂದು ಘಟನೆ ನಡೆಯುತ್ತೆ. ಅಲ್ಲಿಂದ ಮುಂದೆ ಕೌಶಿಕ್ಗೆ ವಿಚಿತ್ರ ಎಂಬಂತೆ ಒಂದು ಅಗೋಚರ ವಾಯ್ಸ್ ಕೇಳೋದಕ್ಕೆ ಶುರುವಾಗುತ್ತೆ. ದಿನಗಳು ಕಳೆದಂತೆ ಕೌಶಿಕ್ನ ಜೀವನದಲ್ಲಿ ತುಂಬಾನೇ ಹಾರರ್ ಇನ್ಸಿಡೆಂಟ್ ಗಳು ನಡೆಯುವುದಕ್ಕೆ ಶುರುವಾಗುತ್ತವೆ. ಅಷ್ಟಕ್ಕೂ ಕೌಶಿಕ್ಗೆ ಏನಾಯ್ತು, ಇವನಿಗೆ ಕೇಳಿಸ್ತಿರುವ ಅನಿಗೂಢ ವಾಯ್ಸ್ ನ ಹಿಂದೆ ಇರುವ ಅಪ್ರೇತಾತ್ಮ ಯಾವುದು, ಹಾಗೂ ಚಿತ್ರದಲ್ಲಿ ಬ್ಯಾಕ್ ಟು ಬ್ಯಾಕ್ ರಿವೀಲ್ ಆಗುವ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ಪಡೆದುಕೊಳ್ತಿರುವ ಚೈತ್ರ ಎಂಬ ಒಬ್ಬಳು ಹುಡುಗಿಯನ್ನ ನೋಡ್ತೀವಿ. ಸ್ವಲ್ಪ ಸಮಯದ ನಂತರ ಶ್ರದ್ಧಾ ಎಂಬ ಡಾಕ್ಟರ್ ರೌಂಡ್ಸ್ಗೆ ಅಂತ ಬಂದು ನೋಡಿದ್ರೆ ಚೈತ್ರ ಅಲ್ಲಿಂದ ಎಸ್ಕೇಪ್ ಆಗಿ ಬಿಟ್ಟಿರ್ತಾಳೆ. ತಕ್ಷಣವೇ ಆ ಹಾಸ್ಪಿಟಲ್ ನ ಎಲ್ಲ ಸ್ಟಾಫ್ ಗಳು ಸೇರಿ ಆಕೆಯನ್ನ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಮತ್ತೊಂದು ಕಡೆ ಅಲ್ಲಿಂದ ತಪ್ಪಿಸಿಕೊಂಡು ಹೋಗಿದ್ದ ಆ ಚೈತ್ರ ಒಂದು ಸಾ ಮಿಲ್ಗೆ ಬರ್ತಾಳೆ. ಅಲ್ಲಿ ಮರಗಳನ್ನ ಕಟ್ ಮಾಡೋದಕ್ಕೆ ಅಂತ ಓಡ್ತಿದ್ದ ಮಷೀನ್ ಅನ್ನ ತುಂಬಾನೇ ವಿಚಿತ್ರವಾಗಿ ನೋಡ್ತಾಳೆ. ನಂತರ ಇದ್ದಕ್ಕಿದ್ದ ಹಾಗೆ ಆ ಮರ ಕಟ್ ಮಾಡುವ ಮಿಷಿನ್ ಒಳಗಡೆ ತನ್ನ ತಲೆಯನ್ನ ಇಟ್ಟು ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋಗ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ನಂತರದ ಸೀನ್ ನಲ್ಲಿ ಚಿತ್ರದ ಹೀರೋ ಆಗಿರುವ ಕೌಶಿಕ್ ನನ್ನ ನೋಡ್ತೀವಿ. ಈ ಕೌಶಿಕ್ ತನ್ನ ತಂದೆ ತಾಯಿ ಹಾಗೂ ತಂಗಿಯ ಜೊತೆ ವಾಸ ಮಾಡ್ತಿರ್ತಾನೆ. ಈ ಮೊದಲೇ ಹೇಳಿದಂತೆ ಈ ಕೌಶಿಕ್ ತುಂಬಾನೇ ಇನ್ನೋಸೆಂಟ್ ಹಾಗೂ ಇಂಟ್ರೋವರ್ಟ್ ಹುಡುಗ ಆಗಿರ್ತಾನೆ. ಈತ ತನ್ನ ತಾಯಿ ಬಳಿ ಕೂಡ ತನಗೆ ಇಷ್ಟ ಆಗಿರುವ ತಿಂಡಿಯನ್ನ ಮಾಡು ಅಂತ ಹೇಳೋದಕ್ಕೆ ಹೆದರಿಕೊಳ್ತಿರ್ತಾನೆ. ಕೌಶಿಕ್ ನ ತಂದೆ ಟಿಫನ್ ಮಾಡಿ ಇನ್ನೇನೋ ಆಫೀಸ್ಗೆ ಹೊರಡಬೇಕು ಅನ್ನುವಾಗ ಕೌಶಿಕ್ ತನ್ನ ರಿಪೋರ್ಟ್ ಕಾರ್ಡ್ ಅನ್ನ ತೋರಿಸ್ತಾನೆ. ತನ್ನ ಮಗ ಕೌಶಿಕ್ ಒಂದು ಸಬ್ಜೆಕ್ಟ್ ನಲ್ಲಿ ಫೇಲ್ ಆಗಿದ್ದಾನೆ ಅಂತ ಗೊತ್ತಾಗಿ ಕೌಶಿಕ್ ನ ತಂದೆಗೆ ತುಂಬಾನೇ ಬೇಜಾರಾಗುತ್ತೆ. ಕೋಪ ಮಾಡಿಕೊಳ್ಳದೆ ತನ್ನ ಮಗನಿಗೆ, ನೋಡು ಕೌಶಿಕ್, ನಾನು ಚಿಕ್ಕವನಿದ್ದಾಗ ನನಗೆ ಒಂದು ಆಸೆ ಇತ್ತು. ಡಾಕ್ಟರ್ ಆಗ್ಬೇಕು ಅಂತ ಹೈಸ್ಕೂಲ್ ವರ್ಗೂ ಆಸೆ ಇಟ್ಕೊಂಡು ತುಂಬಾನೇ ಕಷ್ಟಪಟ್ಟು ಓದ್ತಿದ್ದೆ. ಆದ್ರೆ ನಮ್ಮ ಫ್ಯಾಮಿಲಿ ಫಿನಾನ್ಷಿಯಲಿ ಸ್ಟ್ರಾಂಗ್ ಇಲ್ಲದ ಕಾರಣ ನಾನು ಡಾಕ್ಟರ್ ಆಗುವ ಕನಸನ್ನ ಬಿಡಬೇಕಾಯ್ತು. ನನ್ನ ಆ ಕನಸನ್ನ ನೀನಾದ್ರೂ ಪೂರ್ತಿ ಮಾಡ್ತೀಯ ಅಂತ ಸಾಲ ಸೂಲ ಮಾಡಿ ನಿನಗೆ ಮೆಡಿಕಲ್ ಓದಿಸ್ತಿದ್ದೀನಿ. ಅದೇನ್ ಮಾಡ್ತೀಯೋ ಗೊತ್ತಿಲ್ಲ, ಸಪ್ಲಿಮೆಂಟರಿ ಎಕ್ಸಾಮ್ ನಲ್ಲಿ ಈ ಬ್ಯಾಕ್ಲಾಗ್ ಅನ್ನ ಕ್ಲಿಯರ್ ಮಾಡ್ಬೇಕು ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಕೌಶಿಕ್ ನ ತಂದೆ ಅಲ್ಲಿಂದ ಹೋದ ನಂತರ ನಮಗೆ ಒಂದು ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ, ಈ ಕೌಶಿಕ್ಗೆ ಮೆಡಿಕಲ್ ಓದೋದು ಸ್ವಲ್ಪ ಕೂಡ ಇಷ್ಟ ಇರೋದಿಲ್ಲ. ತನ್ನ ತಂದೆ ಹಾಗೂ ಮನೆಯವರ ಫೋರ್ಸ್ಗೆ ಮೆಡಿಕಲ್ ಓದ್ತಿರ್ತಾನೆ. ಈ ಕೌಶಿಕ್ ಕಾಲೇಜ್ ನಲ್ಲೂ ಕೂಡ ಲೆಕ್ಚರರ್ ಏನಾದ್ರೂ ಪ್ರಶ್ನೆ ಕೇಳಿದಾಗ ತನಗೆ ಉತ್ತರ ಗೊತ್ತಿದ್ರು ಕೂಡ ಅದನ್ನ ಎಲ್ಲರ ಮುಂದೆ ಹೇಳೋದಕ್ಕೆ ಭಯ ಪಡ್ತಿರ್ತಾನೆ. ಜೊತೆಗೆ ಇವನ ಕ್ಲಾಸ್ ಮೇಟ್ಸ್ ಗಳೆಲ್ಲ ಇವನಿಗೆ ತುಂಬಾನೇ ರ್ಯಾಗ್ ಮಾಡ್ತಿರ್ತಾರೆ. ಆದ್ರೆ ಇವನ ಕ್ಲಾಸ್ ನಲ್ಲಿ ಸಂಯುಕ್ತ ಎಂಬ ಒಬ್ಬಳು ಹುಡುಗಿ ಇರ್ತಾಳೆ. ಕೌಶಿಕ್ ಸಂಯುಕ್ತನನ್ನ ಒನ್ ಸೈಡೆಡ್ ಆಗಿ ಲವ್ ಮಾಡ್ತಿರ್ತಾನೆ. ಇಡೀ ಕ್ಲಾಸ್ ನಲ್ಲಿ ಸಂಯುಕ್ತ ಮಾತ್ರನೇ ಇವನ ಜೊತೆ ಚೆನ್ನಾಗಿ ಮಾತನಾಡ್ತಿರ್ತಾಳೆ. ಮತ್ತೊಂದು ಕಡೆ ಕೌಶಿಕ್ ನ ತಂದೆ ಬಳಿ ರಾಜು ಎಂಬ ಅವನ ಅಸಿಸ್ಟೆಂಟ್ ಬರ್ತಾನೆ. ಸ್ನೇಹಿತರೆ, ಈ ಕೌಶಿಕ್ ನ ತಂದೆ ಒಬ್ಬ ದೊಡ್ಡ ಬಿಲ್ಡರ್ ಆಗಿರ್ತಾನೆ. ಆತ ಕೌಶಿಕ್ ನ ತಂದೆಗೆ, ಸರ್, ನೀವು ಹೊಸದಾಗಿ ಪರ್ಚೇಸ್ ಮಾಡಿರುವ ಆ ಜಮೀನಿನ ಬಗ್ಗೆ ಸುತ್ತಮುತ್ತ ಜನಗಳ ಬಳಿ ವಿಚಾರಿಸಿದೆ. ಆ ಜಾಗದಲ್ಲಿ ಈ ಹಿಂದೆ ಸತ್ತಿದ್ದವರ ಆತ್ಮಗಳು ಇದೆ ಅಂತ ಸುತ್ತಮುತ್ತಲಿನ ಜನಗಳು ಮಾತನಾಡಿಕೊಳ್ತಿದ್ದಾರೆ. ಸರ್, ನನ್ಗೇನೋ ಆ ಜಾಗದಲ್ಲಿ ನಮ್ಮ ಮುಂದಿನ ಪ್ರಾಜೆಕ್ಟ್ ಅನ್ನ ಕಂಟಿನ್ಯೂ ಮಾಡೋದು ಬೇಡ ಅನ್ಸುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಕೌಶಿಕ್ ನ ತಂದೆ ಶ್ರೀನಿವಾಸ್ ಹೇಳೋದೇನಂದ್ರೆ, ಈಗಿನ ಕಾಲದಲ್ಲೂ ಕೂಡ ಇದೇವ ಭೂತ ಎಲ್ಲ ನಂಬ್ತಿರಲ್ಲ, ಆ ಜಾಗ ಚೆನ್ನಾಗಿದೆ, ಅಲ್ಲೇ ನಮ್ಮ ಮುಂದಿನ ಪ್ರಾಜೆಕ್ಟ್ ಅನ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳಿಬಿಡ್ತಾನೆ. ಮತ್ತೊಂದು ಕಡೆ ಕಾಲೇಜ್ ನಲ್ಲಿ ಕೌಶಿಕ್ ನ ಕ್ಲಾಸ್ ನವರಿಗೆ ಆ ದಿನ ಸ್ಕೆಲಿಟನ್ ಬಗ್ಗೆ ಲೆಕ್ಚರರ್ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ. ಆಗ ಮುಂದೆ ನಿಂತಿದ್ದ ಕೌಶಿಕ್ ನನ್ನ ಬೇಕಂತಲೇ ಹಿಂದೆ ನಿಂತಿದ್ದ ಇವನ ಫ್ರೆಂಡ್ಸ್ ಗಳು ತಳ್ಳಿ ಬಿಡ್ತಾರೆ. ಆಗ ಟೇಬಲ್ ನ ಮೇಲೆ ಇಟ್ಟಿದ್ದ ಸ್ಕೆಲಿಟನ್ ನ ಮೇಲೆ ಹೋಗಿ ಕೌಶಿಕ್ ಬಿದ್ದು ಬಿಡ್ತಾನೆ. ಅದರ ಮೇಲೆ ಬೀಳ್ತಿದ್ದ ಹಾಗೇನೆ ಕೌಶಿಕ್ಗೆ ಒಂದು ರೀತಿ ತಲೆ ಸುತ್ತೋದಕ್ಕೆ ಶುರುವಾಗುತ್ತೆ. ಕ್ಲಾಸ್ ಮುಗಿದ ನಂತರ ಇವನ ಕ್ಲಾಸ್ ಮೇಟ್ಸ್ ಗಳೆಲ್ಲ ಸೇರಿ ಇದೇ ವಿಷಯವನ್ನ ಹೇಳಿ ತಮಾಷೆ ಮಾಡಿ ನಗ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಕೌಶಿಕ್ ನ ಕ್ಲಾಸ್ ನಲ್ಲಿ ಮತ್ತೊಬ್ಬರು ಲೆಕ್ಚರರ್ ಪಾಠ ಮಾಡ್ತಿರೋದನ್ನ ನೋಡ್ತೀವಿ. ಆಗ ಕೌಶಿಕ್ ಕಣ್ಣು ಮುಚ್ಚಿ ತೆಗೆಯುವಷ್ಟರಲ್ಲಿ ಇದ್ದಕ್ಕಿದ್ದ ಹಾಗೆ ಇವನ ಅಕ್ಕಪಕ್ಕ ಇದ್ದ ಇವನ ಕ್ಲಾಸ್ ಮೇಟ್ಸ್ ಗಳು ಹಾಗೂ ಲೆಕ್ಚರರ್ಸ್ ಎಲ್ಲ ಮಾಯ ಆಗಿ ಬಿಟ್ಟಿರ್ತಾರೆ. ಒಂದೇ ಸರಿ ಗಾಬರಿಗೊಂಡ ಕೌಶಿಕ್ ತಕ್ಷಣವೇ ಹೊರಗಡೆ ಓಡಿ ಬಂದು ನೋಡಿದ್ರೆ ಇಡೀ ಕಾಲೇಜೇ ಖಾಲಿಯಾಗಿರುತ್ತೆ. ಗಾಬರಿಗೊಂಡ ಕೌಶಿಕ್ ಜೋರಾಗಿ ಕಿರ್ಚಾಡೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ನಂತರದ ಸೀನ್ ನಲ್ಲಿ ಕೌಶಿಕ್ಗೆ ಎಚ್ಚರವಾಗುತ್ತೆ. ಇದರ ಅರ್ಥ ಇಷ್ಟೊತ್ತು ನಡೆದದ್ದೆಲ್ಲ ಕೌಶಿಕ್ ಕ್ಲಾಸ್ ನಲ್ಲಿ ಕೂತಿರುವಾಗ್ಲೇ ಅವನಿಗೆ ಬರ್ತಿರುವ ಇಮ್ಯಾಜಿನೇಷನ್ ಆಗಿರುತ್ತೆ. ಈತ ವಿಚಿತ್ರವಾಗಿ ಕೂಗಾಡ್ತಿರೋದನ್ನ ನೋಡಿದ ಇವನ ಲೆಕ್ಚರರ್ ತಕ್ಷಣವೇ ಬಂದು ಸಮಾಧಾನ ಮಾಡಿ ಏನಾಯ್ತು ಅಂತ ವಿಚಾರಿಸ್ತಾರೆ. ಆದ್ರೆ ತುಂಬಾನೇ ಹೆದರಿಕೊಂಡಿದ್ದ ಕೌಶಿಕ್ಗೆ ಏನಾಯ್ತು ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಕಾಲೇಜ್ ಮುಗಿದ ನಂತರ ಕೌಶಿಕ್ ಇನ್ನೇನೋ ಮನೆಯ ಕಡೆ ಹೊರಡಬೇಕು ಅನ್ನುವಾಗ ಅಲ್ಲಿಗೆ ಸಂಯುಕ್ತ ಬರ್ತಾಳೆ. ಕೌಶಿಕ್, ನನಗೆ ಅರ್ಜೆಂಟ್ ಕೆಲಸ ಇದೆ, ನನ್ನನ್ನ ಮನೆಯ ಬಳಿ ಡ್ರಾಪ್ ಮಾಡ್ತೀಯಾ ಅಂತ ಕೇಳ್ತಾಳೆ. ಸಂಯುಕ್ತ ಬೈಕ್ ನಲ್ಲಿ ನನ್ನ ಜೊತೆ ಬರ್ತಿದ್ದಾಳ ಅಂತ ತುಂಬಾನೇ ಖುಷಿಯಾದ ಕೌಶಿಕ್ ಸರಿ ಅಂತ ಆಕೆಯನ್ನ ಮನೆಗೆ ಡ್ರಾಪ್ ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ
ಬೆಳಿಗ್ಗೆ ಕೌಶಿಕ್ನ ಕ್ಲಾಸ್ಗೆ ಒಂದು ಟೆಸ್ಟ್ ಇರುತ್ತೆ. ಎಲ್ಲರೂ ಸೈಲೆಂಟ್ ಆಗಿ ಟೆಸ್ಟ್ ಅನ್ನ ಬರೀತಿದ್ರೆ ಯಾರೋ ಕೌಶಿಕ್ನ ಕಿವಿಯ ಪಕ್ಕದಲ್ಲಿ ನಿಂತು ಮಾತನಾಡ್ತಿರುವ ರೀತಿ ಭಾಸ ಆಗುತ್ತೆ. ತಕ್ಷಣವೇ ಹಿಂದೆ ತಿರುಗಿ ನೋಡಿದ್ರೆ ಅಲ್ಯಾರು ಕೂಡ ಇರೋದಿಲ್ಲ. ಎಲ್ಲರೂ ಅವರವರ ಪಾಡಿಗೆ ಟೆಸ್ಟ್ ಅನ್ನ ಬರೀತಿರ್ತಾರೆ. ಬೇಗ ಬೇಗ ಟೆಸ್ಟ್ ಅನ್ನ ಬರೆದು ಹೊರಗಡೆ ಬಂದು ಕೂತಿದ್ದಾಗ ಮತ್ತದೆ ನಿಗೂಢ ವ್ಯಕ್ತಿಯ ವಾಯ್ಸ್ ಕೇಳಿಸೋದಕ್ಕೆ ಶುರುವಾಗುತ್ತೆ. ಸೂಕ್ಷ್ಮವಾಗಿ ಆ ವಾಯ್ಸ್ ಅನ್ನ ಕೇಳಿಸ್ಕೊಂಡಾಗ ಗೊತ್ತಾಗುತ್ತೆ ಅದೊಂದು ಗಂಡಸಿನ ವಾಯ್ಸ್ ಅಂತ. ಹೆದರಿಕೊಂಡ ಕೌಶಿಕ್ ತಕ್ಷಣವೇ ತನ್ನ ಮನೆಗೆ ಹೊರಟು ಬರ್ತಾನೆ. ಆ ದಿನ ರಾತ್ರಿ ಎಲ್ಲರೂ ಮಲಗಿಕೊಂಡಿದ್ದಾಗ ಕೌಶಿಕ್ಗೆ ಮತ್ತದೆ ವಾಯ್ಸ್ ಕೇಳಿಸುತ್ತೆ. ಕೌಶಿಕ್ ನನ್ನೇ ಅವಾಯ್ಡ್ ಮಾಡ್ತಿದ್ಯಾ, ನಿದ್ದೆ ಮಾಡಿದ್ದು ಸಾಕು, ಎದ್ದೇಳು ಅಂತ ಹೇಳ್ತಿರುತ್ತೆ. ಇನ್ಮೇಲೆ ನನ್ನ ನೀನು ಅವಾಯ್ಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ನಾನು ಇನ್ಮೇಲೆ ನಿನ್ನ ಜೊತೆನೆ ಇರ್ತೀನಿ ಅಂತ ಹೇಳುತ್ತೆ. ಮರುದಿನ ಬೆಳಿಗ್ಗೆ ಮತ್ತೆ ಕೌಶಿಕ್ ಕ್ಲಾಸ್ ಅನ್ನ ಅಟೆಂಡ್ ಮಾಡ್ತಿದ್ದಾಗ ಆ ಗಂಡಸಿನ ಧ್ವನಿ ಕೇಳೋದಕ್ಕೆ ಶುರುವಾಗುತ್ತೆ. ಈ ಬಾರಿ ಈ ಕ್ಲಾಸ್ ತುಂಬಾನೇ ಬೋರಿಂಗ್ ಆಗಿದೆ, ನಡಿ ನಾವು ಹೊರಗಡೆ ಹೋಗೋಣ ಅಂತ ಹೇಳ್ತಿರುತ್ತೆ. ಆ ನಿಗೂಢವಾದ ವಾಯ್ಸ್ ನಿಂದ ಕೌಶಿಕ್ಗೆ ತುಂಬಾನೇ ಡಿಸ್ಟರ್ಬೆನ್ಸ್ ಆಗ್ತಿದ್ದ ಕಾರಣ ಸ್ಟಾಪ್ ಇಟ್ ಅಂತ ಜೋರಾಗಿ ಕಿರುಚಿ ಬಿಡ್ತಾನೆ. ಈತ ಸ್ಟಾಪ್ ಇಟ್ ಅಂತ ಜೋರಾಗಿ ಕೂಗಿದ್ದನ್ನ ನೋಡಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡ ಆ ಲೆಕ್ಚರರ್, ನಿನ್ಗೆ ಎಷ್ಟು ಧೈರ್ಯ ಇದ್ರೆ ನನ್ಗೇನೆ ಸ್ಟಾಪ್ ಇಟ್ ಅಂತ ಕೂಗ್ತೀಯಾ, ತಕ್ಷಣವೇ ನನ್ನ ಕ್ಲಾಸ್ ನಿಂದ ಹೊರಗಡೆ ಹೋಗು, ಗೆಟ್ ಔಟ್ ಅಂತ ಬೈದು ಬಿಡ್ತಾರೆ. ಕೌಶಿಕ್ ತಾನು ಸ್ಟಾಪ್ ಇಟ್ ಅಂತ ಹೇಳಿದ್ದು ನಿಮ್ಗಲ್ಲ ಸರ್ ಅಂತ ಅರ್ಥ ಮಾಡಿಸೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾನೆ. ಆದ್ರೆ ಕೋಪದಲ್ಲಿದ್ದ ಆ ಲೆಕ್ಚರರ್ ಕಡೆಗೂ ಕೌಶಿಕ್ ನನ್ನ ಹೊರಗಡೆ ಕಳುಹಿಸಿ ಬಿಡ್ತಾರೆ. ನಂತರ ಕೌಶಿಕ್ ಲೈಬ್ರರಿಯಲ್ಲಿದ್ದಾಗ ಅಲ್ಲಿಗೆ ಸಂಯುಕ್ತ ಬರ್ತಾಳೆ. ಕೌಶಿಕ್ ಏನಾಯ್ತು ನಿನ್ಗೆ, ಯಾಕೋ ತುಂಬಾನೇ ಡಿಸ್ಟರ್ಬ್ ಆಗಿರುವ ಹಾಗೆ ಕಾಣಿಸ್ತಿದ್ಯಲ್ಲ ಅಂತ ವಿಚಾರಿಸ್ತಾಳೆ. ಆಗ ಅನಿಗೂಢವಾದ ಗಂಡಸಿನ ವಾಯ್ಸ್ ಮತ್ತೆ ಕೇಳಿಸೋದಕ್ಕೆ ಶುರುವಾಗುತ್ತೆ. ಕೌಶಿಕ್, ಆ ಹುಡುಗಿಯನ್ನ ನೀನು ಪ್ರೀತಿ ಮಾಡ್ತಿದ್ಯಲ್ವಾ, ಆದ್ರೆ ನಿನ್ನ ಪ್ರೀತಿಯನ್ನ ಹೇಳಿಕೊಳ್ಳುವಷ್ಟು ಧೈರ್ಯ ನಿನ್ಗಿಲ್ವಾ, ತಕ್ಷಣ ಹೋಗಿ ಸಂಯುಕ್ತಗೆ ಪ್ರಪೋಸ್ ಮಾಡು ಅಂತ ಹೇಳುತ್ತೆ. ಕಡೆಗೂ ಧೈರ್ಯ ತಂದುಕೊಂಡು ಸಂಯುಕ್ತಗೆ ಹೋಗಿ ಪ್ರಪೋಸ್ ಮಾಡಬೇಕು ಅನ್ನೋಷ್ಟರಲ್ಲಿ ಆಕೆ ಅದೇ ಕ್ಲಾಸ್ನ ಜಾರ್ಜ್ ಎಂಬಾತನನ್ನ ಪ್ರೀತಿ ಮಾಡ್ತಿದ್ದಾಳೆ ಅಂತ ಗೊತ್ತಾಗುತ್ತೆ. ಇದನ್ನ ನೋಡಿದ ಕೌಶಿಕ್ಗೆ ಹಾರ್ಟ್ ಬ್ರೇಕ್ ಆಗಿ ಅಳೋದಕ್ಕೆ ಶುರು ಮಾಡ್ತಾನೆ. ಅದೇ ಬೇಜಾರಲ್ಲಿ ಮನೆಗೆ ಬಂದು ಸ್ನಾನ ಮಾಡ್ತಿರುವಾಗ ತಾನು ರಕ್ತದಲ್ಲಿ ಸ್ನಾನ ಮಾಡ್ತಿರುವ ರೀತಿ ಭಾಸವಾಗುತ್ತೆ. ಒಂದೇ ಸಾರಿ ಹೆದರಿಕೊಂಡ ಕೌಶಿಕ್ ಜೋರಾಗಿ ಕಿರುಚಿ ಬಿಡ್ತಾನೆ. ಈತ ಕೂಗಿದ್ದನ್ನ ನೋಡಿದ ಇವನ ತಂದೆ ಓಡಿ ಬರ್ತಾರೆ. ಏನಾಯ್ತು ಅಂತ ಕೇಳಿದಾಗ ಕೌಶಿಕ್ ವಾಪಸ್ ಹೋಗಿ ಟ್ಯಾಪ್ ಅನ್ನ ಆನ್ ಮಾಡಿ ನೋಡಿದ್ರೆ ಅಲ್ಲಿ ನೀರೇ ಬರ್ತಿರುತ್ತೆ. ಈಗ ತನ್ನ ತಂದೆಗೆ ಏನಾಗ್ತಿದೆ ಅನ್ನೋದನ್ನ ಹೇಳೋದನ್ನ ಬಿಟ್ಟು ಏನಿಲ್ಲ ಅಂತ ಮ್ಯಾನೇಜ್ ಮಾಡ್ತಾನೆ. ಆಗ ಇವನ ತಂದೆ, ಸರಿ ನಿನ್ಗಂತ ಒಂದು ಹೊಸ ಶರ್ಟ್ ಅನ್ನ ತಂದಿದ್ದೀನಿ, ಹಾಕೊಂಡು ಟ್ರಯಲ್ ಮಾಡು ಅಂತ ಕೊಡ್ತಾರೆ. ಆದ್ರೆ ಶ್ರೀನಿವಾಸ್ ಆ ರೂಮ್ ನಿಂದ ಹೊರಗಡೆ ಹೋಗ್ತಿದ್ದ ಹಾಗೆ ಕೌಶಿಕ್ ಆ ಶರ್ಟ್ ಅನ್ನ ಹರಿದು ಹಾಕಿ ಬಿಡ್ತಾನೆ. ಸ್ವಲ್ಪ ಸಮಯದ ನಂತರ ಇವನ ರೂಮ್ಗೆ ಇವನ ತಂಗಿ ಬರ್ತಾಳೆ. ಅಣ್ಣ, ನಾನು ಸಾಂಗ್ಸ್ ಕೇಳಬೇಕು, ನಿನ್ನ ಹೆಡ್ಫೋನ್ ಕೊಡು ಅಂತ ತೆಗೆದುಕೊಳ್ತಾಳೆ. ಆಗ ಕೌಶಿಕ್ಗೆ ಮತ್ತದೆ ನಿಗೂಢ ವಾಯ್ಸ್ ಕೇಳಿಸೋದಕ್ಕೆ ಶುರುವಾಗುತ್ತೆ. ಕೌಶಿಕ್, ನೀನೊಬ್ಬ ಹುಡುಗ, ನಿನ್ನ ತಂಗಿ ನಿನ್ನ ಹೆಡ್ಫೋನ್ ಅನ್ನ ತೆಗೆದುಕೊಂಡ್ರು ಸುಮ್ನೆನೆ ಇದೆಯಲ್ಲ, ಹೋಗು ತಕ್ಷಣವೇ ಆ ಹೆಡ್ಫೋನ್ ಅನ್ನ ಕಿತ್ಕೊಂಡು ಬಾ ಅಂತ ಹೇಳುತ್ತೆ. ಈ ಬಾರಿ ಕೌಶಿಕ್ ಆ ವಾಯ್ಸ್ ಅನ್ನ ಕೇಳಿಸಿಕೊಳ್ತಿದ್ದ ಹಾಗೆ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ತನ್ನ ತಂಗಿ ಬಳಿ ಹೋಗಿ ಆಕೆಗೆ ಹೊಡೆದು ತನ್ನ ಹೆಡ್ಫೋನ್ ಅನ್ನ ಕಿತ್ತುಕೊಂಡು ಬಿಡುತ್ತಾನೆ. ಆಕೆ ಕಿರುಚಿಕೊಂಡಿದ್ದನ್ನ ಕೇಳಿಸಿಕೊಂಡು ಅಲ್ಲಿಗೆ ಬಂದ ಶ್ರೀನಿವಾಸ್ ಕೌಶಿಕ್ಗೆ ಸರಿಯಾಗಿ ಬೈತಾನೆ. ಇಲ್ಲಿಗೆ ಸೀನ್ ಕಟ್ ಹಾಕಿ ಆ ದಿನ ರಾತ್ರಿ ಎಲ್ಲರೂ ಮಲಗಿಕೊಂಡ ನಂತರ ಹಾಲ್ ನಲ್ಲಿದ್ದ ಟಿವಿ ಆನ್ ಆಗಿರುವ ಶಬ್ದ ಶ್ರೀನಿವಾಸ್ಗೆ ಕೇಳಿಸುತ್ತೆ. ಇಷ್ಟೊತ್ತಲ್ಲಿ ಟಿವಿ ಹೇಗೆ ಆನ್ ಆಯ್ತು ಅಂತ ಕೆಳಗಡೆ ಬಂದು ನೋಡಿದ್ರೆ ಶಾಕಿಂಗ್ಲಿ ಕೌಶಿಕ್ ಕಾಲ್ ಮೇಲೆ ಕಾಲ್ ಹಾಕೊಂಡು ಸಿಗರೇಟ್ ಸೇದುತ್ತಾ ಟಿವಿಯನ್ನ ನೋಡ್ತಿರ್ತಾನೆ. ತನ್ನ ಮಗ ಸಿಗರೇಟ್ ಸೇತಿರೋದನ್ನ ನೋಡಿದ ಶ್ರೀನಿವಾಸ್ಗೆ ತುಂಬಾನೇ ಕೋಪ ಬರುತ್ತೆ. ತಕ್ಷಣ ಅವನ ಬಳಿ ಹೋಗಿ ಅವನಿಗೆ ಇನ್ನೇನೋ ಬೈಬೇಕು ಅನ್ನೋಷ್ಟರಲ್ಲಿ ಕೌಶಿಕ್ ಶಾಕಿಂಗ್ಲಿ ತನ್ನ ತಂದೆಯ ಕಪಾಳಕ್ಕೇನೆ ಹೊಡೆದು ಬಿಡ್ತಾನೆ. ನನ್ನ ಲೈಫ್ ನಾನು ಹೇಗ್ ಬೇಕಾದ್ರೂ ಜೀವನ ಮಾಡ್ತೀನಿ, ಇನ್ಮೇಲೆ ನನಗೆ ಯಾರು ಕೂಡ ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅಲ್ಲಿಂದ ರೂಮ್ಗೆ ಹೊರಟು ಹೋಗ್ತಾನೆ. ತನ್ನ ಮಗನ ಈ ವಿಚಿತ್ರವಾದ ಬಿಹೇವಿಯರ್ ನೋಡಿದ ಶ್ರೀನಿವಾಸ್ಗೆ ಏನಂತಾನೆ ಅರ್ಥ ಆಗೋದಿಲ್ಲ. ತನ್ನ ಮಗನಿಗೆ ಏನಾಗ್ತಿದೆ ಅಂತ ವಿಚಾರಿಸೋದಕ್ಕೆ ಶ್ರೀನಿವಾಸ್ ಮರುದಿನ ಕೌಶಿಕ್ ನನ್ನ ಕಾರ್ ನಲ್ಲಿ ಕರೆದುಕೊಂಡು ಹೋಗ್ತಾ ಏನಾಯ್ತು ಅಂತ ವಿಚಾರಿಸ್ತಾನೆ. ಆಗ ಕೌಶಿಕ್ ಅಳುತ್ತಾ, ಅಪ್ಪ ನಿನ್ನೆ ನಿಮ್ಮ ಮೇಲೆ ಕೈ ಮಾಡಿದ್ದಕ್ಕೆ ಸಾರಿ. ಈ ನಡುವೆ ನನ್ಗೆ ಮಾತ್ರನೇ ಒಂದು ನಿಗೂಢವಾದ ವಾಯ್ಸ್ ಕೇಳಿಸುತ್ತೆ. ಅದು ಏನ್ ಹೇಳುತ್ತೋ ಅದನ್ನ ನಾನು ನನ್ಗೆ ಗೊತ್ತಿಲ್ಲದೇನೆ ಮಾಡ್ತಿದ್ದೀನಿ ಅಂತ ಹೇಳ್ತೇನೆ. ತಕ್ಷಣವೇ ಶ್ರೀನಿವಾಸ್ ತನ್ನ ಮಗನನ್ನ ಕರೆದುಕೊಂಡು ಚಿತ್ರದ ಶುರುವಿನಲ್ಲಿ ನೋಡಿದ್ದ ಶ್ರದ್ಧಾ ಎಂಬ ಸೈಕಿಯಾಟ್ರಿಸ್ಟ್ ಬಳಿ ಬರ್ತಾನೆ. ಕೌಶಿಕ್ಗೆ ಏನಾಗ್ತಿದೆ ಅಂತ ವಿಚಾರಿಸಿದಾಗ ಅವನಿಂದ ಶ್ರದ್ಧಾಗೆ ಒಂದಷ್ಟು ವಿಷಯಗಳು ಗೊತ್ತಾಗುತ್ತೆ. ಅದೇನಂದ್ರೆ ಇವನಿಗೆ ಮೆಡಿಸಿನ್ ಓದೋದು ಸ್ವಲ್ಪ ಕೂಡ ಇಷ್ಟ ಇರೋದಿಲ್ಲ. ಅಷ್ಟು ಮಾತ್ರವಲ್ಲದೆ ಈ ಕೌಶಿಕ್ನ ಜೀವನದಲ್ಲಿ ಚಿಕ್ಕ ವಯಸ್ಸಿನಿಂದ ಏನೇನೋ ನಡೆದಿರುತ್ತೋ ಅದನ್ನೆಲ್ಲ ಕೂಡ ಇವನ ತಂದೆ ಹಾಗೂ ತಾಯಿನೇ ಡಿಸೈಡ್ ಮಾಡ್ತಿರ್ತಾರೆ. ಕೌಶಿಕ್ಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ತಮ್ಮ ಮನೆಯವರ ಪ್ರೆಷರ್ಗೆ ಅವರು ಹೇಳಿದ ಹಾಗೆ ಕೇಳ್ತಿರ್ತಾನೆ. ಹೀಗೆ ಹೇಳ್ತಾನೆ ಇದ್ದಕ್ಕಿದ್ದ ಹಾಗೆ ಕೌಶಿಕ್ನ ಧ್ವನಿ ಚೇಂಜ್ ಆಗುತ್ತೆ. ಈ ಕೌಶಿಕ್, ನಾನು ಸೆಲೆಕ್ಟ್ ಮಾಡಿರುವ ಹುಡುಗ, ಇವನಿಗೇನೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಟ್ರೈ ಮಾಡ್ತಿದ್ಯಾ, ಇನ್ನೊಮ್ಮೆ ಕೌಶಿಕ್ಗೆ ಡಿಸ್ಟರ್ಬ್ ಮಾಡಿದ್ರೆ ನೀನು ಜೀವಂತವಾಗಿರೋದಿಲ್ಲ ಅಂತ ಅವಳ ಕುತ್ತಿಗೆಯನ್ನೇ ಹಿಡಿದುಕೊಂಡು ಬಿಡುತ್ತಾನೆ. ಹೆದರಿಕೊಂಡ ಶ್ರದ್ಧಾ ಜೋರಾಗಿ ಕಿರುಚಿ ಬಿಡ್ತಾಳೆ. ತಕ್ಷಣವೇ ಒಳಗಡೆ ಓಡಿ ಬಂದ ಶ್ರೀನಿವಾಸ್ ತನ್ನ ಮಗನನ್ನ ಬಿಡಿಸಿಕೊಳ್ತಾನೆ. ಸರ್, ನಿಮ್ಮ ಮಗನಿಗೆ ಏನಾಗಿದೆ ಅಂತ ರಿಪೋರ್ಟ್ ಬಂದ ಮೇಲೆ ಹೇಳ್ತೀನಿ ಅಂತ ಹೇಳಿ ಅವರಿಬ್ಬರನ್ನ ಅಲ್ಲಿಂದ ಕಳುಹಿಸಿ ಬಿಡ್ತಾಳೆ. ಸ್ನೇಹಿತರೆ, ಕೌಶಿಕ್ನ ಬಿಹೇವಿಯರ್ ಅನ್ನ ನೋಡಿದ್ರೆ ಅನ್ಸುತ್ತೆ ಆಗಾಗ ಯಾವುದೋ ಪ್ರೇತಾತ್ಮ ಅವನನ್ನ ಪೊಸೆಸ್ ಮಾಡ್ತಿದೆ ಅಂತ.
ಮರುದಿನ ಬೆಳಿಗ್ಗೆ ಕಾಲೇಜ್ಗೆ ಹೋಗಿ ಮತ್ತೆ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಸಂಯುಕ್ತ ಬಳಿಗೆ ಹೋಗಿ ತುಂಬಾನೇ ಕೋಪದಲ್ಲಿ ಸಂಯುಕ್ತ ಆ ಜಾರ್ಜ್ ನಿನ್ಗೆ ಪರ್ಫೆಕ್ಟ್ ಮ್ಯಾಚ್ ಅಲ್ಲ, ನಾನೇ ನಿನ್ಗೆ ಪರ್ಫೆಕ್ಟ್ ಮ್ಯಾಚ್, ಅವನ ಜೊತೆ ಬ್ರೇಕಪ್ ಮಾಡಿಕೊಂಡು ಬಿಡು ಅಂತ ತುಂಬಾನೇ ರೂಡ್ ಆಗಿ ಬಿಹೇವ್ ಮಾಡ್ತಾನೆ. ಇವನ ಮಾತುಗಳನ್ನ ಕೇಳಿದ ಸಂಯುಕ್ತಗೆ ತುಂಬಾನೇ ಕೋಪ ಬರುತ್ತೆ. ನನ್ನ ಜೀವನದ ಡಿಸಿಷನ್ ನಾನೇ ಮಾಡ್ತೀನಿ, ಇದನ್ನೆಲ್ಲ ಹೇಳೋದಕ್ಕೆ ನೀನ್ ಯಾರು ಅಂತ ಬೈದು ಬಿಡ್ತಾಳೆ. ನಂತರ ಆ ದಿನ ರಾತ್ರಿ ಎಲ್ಲರೂ ಮಲಗಿಕೊಂಡಿದ್ದಾಗ ಕೌಶಿಕ್ ಫ್ರಿಡ್ಜ್ ನಲ್ಲಿದ್ದ ಚಿಕನ್ ಅನ್ನ ಹಾಗೆ ಹಸಿಯಾಗಿ ತಿನ್ನೋದಕ್ಕೆ ಶುರು ಮಾಡ್ತಾನೆ. ಶಬ್ದ ಕೇಳಿ ಹೊರಗಡೆ ಬಂದ ಈ ಕೌಶಿಕ್ ನ ತಂದೆ ತಾಯಿ ಈತ ಹಸಿ ಮಾಂಸ ತಿಂತಿರೋದನ್ನ ನೋಡಿ ಒಂದೇ ಸಾರಿ ಶಾಕ್ ಆಗಿ ಬಿಡ್ತಾರೆ. ಈಗ ಕೌಶಿಕ್ ನ ತಾಯಿ ತನ್ನ ಮಗನನ್ನ ಯಾವುದೋ ಪ್ರೇತಾತ್ಮ ಪೊಸೆಸ್ ಮಾಡಿದೆ ಅಂತ ಹೆದರಿಕೊಳ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ರಾಜು, ಸರ್ ನನ್ಗೊಂದು ದರ್ಗಾ ಗೊತ್ತಿದೆ, ಅಲ್ಲಿರುವ ಬಾಬಾ ಎಂತ ಪ್ರೇತಾತ್ಮ ಆದ್ರೂ ಕೂಡ ಓಡಿಸಿ ಬಿಡ್ತಾರೆ ಅಂತ ಹೇಳಿ ಅಲ್ಲಿಗೆ ಕರೆದುಕೊಂಡು ಹೋಗ್ತಾನೆ. ಕೌಶಿಕ್ ಅಲ್ಲೂ ಕೂಡ ವಿಚಿತ್ರವಾಗಿ ಒಬ್ಬೊಬ್ನೇ ಮಾತಾಡ್ತಾ ಜೋರಾಗಿ ಕಿರ್ಚಾಡ್ತಿರ್ತಾನೆ. ಕೊನೆಗೂ ಆ ಬಾಬಾ ಕೌಶಿಕ್ಗೆ ಏನೇನೋ ಮಂತ್ರಗಳನ್ನ ಹೇಳಿ ಅವನಿಗೆ ಒಂದು ತಾಯಿತವನ್ನ ಕಟ್ತಾರೆ. ಇಷ್ಟು ದಿನ ಭೂತ ಪ್ರೇತ ಏನೂ ಇಲ್ಲ ಅಂತ ನಂಬಿದ್ದ ಶ್ರೀನಿವಾಸ್ಗೆ ತನ್ನ ಮಗನ ಪರಿಸ್ಥಿತಿಯನ್ನ ನೋಡಿ ಈಗ ನಂಬಿಕೆ ಬರುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ಮತ್ತೆ ಎಲ್ಲರೂ ಮಲಗಿಕೊಂಡಿದ್ದಾಗ ಕೌಶಿಕ್ಗೆ ನಿಗೂಢವಾದ ವಾಯ್ಸ್ ಕೇಳಿಸೋದಕ್ಕೆ ಶುರುವಾಗುತ್ತೆ. ಈ ಸಾರಿ ಆ ವಾಯ್ಸ್, ಕೌಶಿಕ್ ನಮ್ಮಿಬ್ಬರನ್ನ ಬೇರೆ ಮಾಡೋದಕ್ಕೆ ಸುತ್ತಮುತ್ತ ಇರುವ ಜನಗಳು ಪ್ರಯತ್ನ ಪಡ್ತಿದ್ದಾರೆ, ನಮ್ಮಿಬ್ಬರನ್ನ ಬೇರೆ ಮಾಡೋದಕ್ಕೆ ಯಾರ ಕೈಲೂ ಕೂಡ ಸಾಧ್ಯ ಇಲ್ಲ, ನೀನು ನನ್ನ ಬಳಿ ಬಂದು ಬಿಡು, ಆಮೇಲೆ ನಾವಿಬ್ರು ಒಟ್ಟಿಗೆನೆ ಇರೋಣ ಅಂತ ಹೇಳುತ್ತೆ. ತಕ್ಷಣವೇ ಕೌಶಿಕ್ ತನಗೆ ಕಟ್ಟಿದ್ದ ಆ ತಾಯತವನ್ನ ಕಿತ್ತೆಸೆದು ಬಿಲ್ಡಿಂಗ್ ನ ಮೇಲಿನಿಂದ ಕೆಳಗಡೆ ಜಂಪ್ ಮಾಡಿ ಬಿಡುತ್ತಾನೆ. ನಂತರದ ಸೀನ್ ನಲ್ಲಿ ನೋಡಿದ್ರೆ ಮೇಲಿನಿಂದ ಜಂಪ್ ಮಾಡಿದ ಕೌಶಿಕ್ ಇನ್ನೂ ಕೂಡ ಬದುಕೇ ಇರ್ತಾನೆ. ಯಾಕಂದ್ರೆ ಬಿಲ್ಡಿಂಗ್ ನ ಮೇಲಿನಿಂದ ಜಂಪ್ ಮಾಡಿದಾಗ ಆತ ಸೀದಾ ಬಂದು ಕೆಳಗಡೆ ನಿಂತಿದ್ದ ಕಾರ್ನ ಮೇಲೆ ಬಿದ್ದಿರ್ತಾನೆ. ಅವನಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ದ ಡಾಕ್ಟರ್ಗೂ ಕೂಡ ಅರ್ಥ ಆಗುತ್ತೆ ಕೌಶಿಕ್ಗೆ ಏನೋ ಮೆಂಟಲಿ ಪ್ರಾಬ್ಲಮ್ ಇದೆ ಅಂತ. ಸೊ ಅದೇ ಹಾಸ್ಪಿಟಲ್ ನಲ್ಲೇ ಕೆಲಸ ಮಾಡ್ತಿದ್ದ ಡಾಕ್ಟರ್ ಶ್ರದ್ಧಾಳಿಗೆ ಈ ಕೇಸನ್ನ ಅಸೈನ್ ಮಾಡ್ತಾರೆ. ಇದಾಗಿ ಕೆಲವು ದಿನಗಳ ನಂತರ ಮತ್ತೆ ಕೌನ್ಸಿಲಿಂಗ್ ಎಲ್ಲವನ್ನ ಮುಗಿಸಿಕೊಂಡು ಕೌಶಿಕ್ ಕಾಲೇಜ್ಗೆ ಹೋಗ್ತಾನೆ. ಈ ಹಿಂದೆ ಈತ ಸಂಯುಕ್ತಳ ಬಳಿ ಹೋಗಿ ಜಾರ್ಜ್ ನಿನ್ಗೆ ಒಳ್ಳೆ ಮ್ಯಾಚ್ ಅಲ್ಲ ಅಂತ ಹೇಳಿದ್ದ ಅಲ್ವಾ, ಇದರಿಂದಾಗಿ ತುಂಬಾನೇ ಕೋಪಗೊಂಡಿದ್ದ ಆತ ಕೌಶಿಕ್ ನ ಜೊತೆ ಜಗಳ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಗ ಕೌಶಿಕ್ಗೆ ಮತ್ತದೆ ನಿಗೂಢವಾದ ವಾಯ್ಸ್ ಕೇಳಿಸುತ್ತೆ. ಕೌಶಿಕ್ ಏನ್ ನೋಡ್ತಿದ್ಯಾ, ಅವನಿಗೆ ಸರಿಯಾಗಿ ಹೊಡೆದು ಬಿಡು ಅಂತ ಹೇಳುತ್ತೆ. ಆ ವಾಯ್ಸ್ ಕೇಳಿಸ್ತಿದ್ದ ಹಾಗೆ ಕೌಶಿಕ್ ಮತ್ತೆ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಆ ಜಾರ್ಜ್ಗೆ ಸರಿಯಾಗಿ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಆಗ ಅವನ ಎದೆಯ ಮೇಲೆ ಸಂಯುಕ್ತಳ ಹೆಸರನ್ನ ಸ್ಯಾಮ್ ಅಂತ ಟ್ಯಾಟೋ ಹಾಕ್ಸ್ಕೊಂಡಿರೋದು ಕಾಣಿಸುತ್ತೆ. ಈ ಕೌಶಿಕ್ ಈಗ ಎಷ್ಟೋ ವೈಲೆಂಟ್ ಆಗಿರ್ತಾನೆ ಅಂದ್ರೆ ಅವನ ಎದೆಯ ಮೇಲಿದ್ದ ಸ್ಯಾಮ್ ಎಂಬ ಟ್ಯಾಟೂವನ್ನ ಚರ್ಮದ ಸಮೇತನೆ ಕಿತ್ತು ಬಿಡ್ತಾನೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಸಂಯುಕ್ತ ತಕ್ಷಣ ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿರ್ತಾಳೆ. ಆದ್ರೆ ಡಾಕ್ಟರ್ ಶ್ರದ್ಧಾ ಹೋಗಿ ಕೌಶಿಕ್ಗೆ ಮೆಂಟಲಿ ಪ್ರಾಬ್ಲಮ್ ಇದೆ ಅಂತ ರಿಪೋರ್ಟ್ಸ್ ಅನ್ನ ಸಬ್ಮಿಟ್ ಮಾಡ್ಕೊಂಡು ಬೇಲ್ ಕೊಡಿಸಿ ಕರೆದುಕೊಂಡು ಬಂದಿರ್ತಾಳೆ. ನಂತರ ಶ್ರದ್ಧಾ ಕೌಶಿಕ್ ಬಳಿ ಹೋಗಿ ಆತ ರಿಲ್ಯಾಕ್ಸ್ ಆಗೋದಕ್ಕೆ ಅಂತ ಒಂದಷ್ಟು ಟ್ಯಾಬ್ಲೆಟ್ಸ್ ಗಳನ್ನ ಕೊಡ್ತಾಳೆ. ಆಗ ಕೌಶಿಕ್ಗೆ ಮತ್ತ ನಿಗೂಢವಾದ ವಾಯ್ಸ್ ಕೇಳಿಸುತ್ತೆ. ಕೌಶಿಕ್, ಆಕೆ ನಿನ್ನನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾಳೆ, ಆ ಟ್ಯಾಬ್ಲೆಟ್ ಅನ್ನ ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಬೇಡ ಅಂತ ಹೇಳುತ್ತೆ. ಆ ಡಾಕ್ಟರ್ ಅಲ್ಲಿಂದ ಹೊರಗಡೆ ಹೋಗ್ತಿದ್ದ ಹಾಗೆ ಶಾಕಿಂಗ್ಲಿ ರೂಮ್ ನ ಒಳಗಡೆ ರಕ್ತಸಿಕ್ತವಾಗಿದ್ದ ಒಬ್ಬ ವಯಸ್ಸಾದ ವ್ಯಕ್ತಿ ನಿಂತಿರೋ ತರ ಕಾಣಿಸುತ್ತೆ. ಇದನ್ನ ನೋಡಿ ಒಂದೇ ಸರಿ ಹೆದರಿಕೊಂಡ ಕೌಶಿಕ್ ಜೋರಾಗಿ ಕಿರುಚಿ ಬಿಡ್ತಾನೆ. ಆ ದಿನ ರಾತ್ರಿ ಈ ಕೌಶಿಕ್ ನ ತಂಗಿ ರೂಮ್ಗೆ ಬಂದು ಇವನನ್ನ ಮಾತನಾಡ್ಸೋದಕ್ಕೆ ಅಂತ ಇವನ ಹೆಸರನ್ನ ಕರೀತಾಳೆ. ಆಗ ಇದ್ದಕ್ಕಿದ್ದ ಹಾಗೆ ಒಂದೇ ಸರಿ ಕೋಪ ಮಾಡಿಕೊಂಡ ಕೌಶಿಕ್, ನನ್ನ ಹೆಸರು ಕೌಶಿಕ್ ಅಲ್ಲ, ನನ್ನ ಹೆಸರು ಚಲಂ, ಕುಂದನ್ ಬಾಗ್ ಘಟಿಕಾ ಚಲಂ ಅಂತ ಜೋರಾಗಿ ಕೂಗ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಶ್ರೀನಿವಾಸ್ ತನ್ನ ಮಗ ಹಿಂದಿನ ದಿನ ಕುಂದನ್ ಬಾಗ್ ಘಟಿಕಾ ಚಲಂ ಅಂತ ಹೇಳಿದ್ದ ಅಲ್ವಾ, ಆ ಕುಂದನ್ ಬಾಗ್ ಎಂಬ ಊರಿಗೆ ಹೋಗಿ ಘಟಿಕಾ ಚಲಂ ಎಂಬ ಯಾರಾದ್ರೂ ಇದ್ದಾರ ಅಂತ ವಿಚಾರಿಸ್ತಾನೆ. ಆಗ ಆ ಊರಿನ ಜನಗಳು ಒಂದು ಮನೆಯ ಅಡ್ರೆಸ್ ಅನ್ನ ಕೊಡ್ತಾರೆ. ಸರಿ ಅಂತ ಶ್ರೀನಿವಾಸ್ ಅಡ್ರೆಸ್ ಗೆ ಹೋದಾಗ ಅಲ್ಲಿಗೆ ಒಬ್ಬ ಸೆಕ್ಯೂರಿಟಿ ಬರ್ತಾನೆ. ಯಾರು ನೀವು ಇಲ್ಲಾಕ್ ಬಂದಿದ್ದೀರಾ, ನಿಮ್ಗೇನಾದ್ರೂ ಸಾಯೋದಕ್ಕೆ ಇಷ್ಟ ಇದೆಯಾ, ಈ ಭೂತ ಬಂಗಲಿಯಲ್ಲಿ ನಿಮ್ಗೇನ್ ಕೆಲ್ಸ ಅಂತ ರೇಗ್ತಾನೆ. ಆಗ ಶ್ರೀನಿವಾಸ್ ಘಟಿಕಾ ಚಲಂ ಎಂಬ ವ್ಯಕ್ತಿಯನ್ನ ನೋಡ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಆ ಸೆಕ್ಯೂರಿಟಿ, ಏನೋ ಘಟಿಕಾ ಚಲಂ ನನ್ನ ನೋಡ್ಬೇಕಾ, ಅವನ ಇಡೀ ಫ್ಯಾಮಿಲಿ ಹಲವು ವರ್ಷಗಳ ಹಿಂದೆ ನಿಗೂಢವಾಗಿ ಸತ್ತು ಹೋದ್ರಲ್ವಾ, ಆ ಘಟಿಕಾ ಚಲಂನ ಫ್ಯಾಮಿಲಿಯವರು ಸತ್ತ ನಂತರವೇ ಈ ಬಂಗಲಿಯಲ್ಲಿ ಏನೇನೋ ವಿಚಿತ್ರ ಶಬ್ದಗಳು ಕೇಳಿಸ್ತಿದೆ ಅಂತ ಊರಿನ ಜನಗಳೆಲ್ಲ ಮಾತನಾಡಿಕೊಳ್ತಿದ್ದಾರೆ, ನೀವು ಹೆಚ್ಚು ಹೊತ್ತು ಇಲ್ಲಿರ್ಬೇಡಿ, ತಕ್ಷಣವೇ ಇಲ್ಲಿಂದ ಹೊರಟು ಹೋಗಿ ಅಂತ ಕಳುಹಿಸಿ ಬಿಡ್ತಾನೆ. ಅದೇ ಸಮಯಕ್ಕೆ ಮತ್ತೊಂದು ಕಡೆ ಡಾಕ್ಟರ್ ಶ್ರದ್ಧಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಯಾವುದೋ ಡಾಕ್ಯುಮೆಂಟ್ಸ್ ಗಳನ್ನ ಚೆಕ್ ಮಾಡ್ತಿರ್ತಾಳೆ. ಈ ಕಡೆ ಶ್ರೀನಿವಾಸ್ ಮನೆಗೆ ವಾಪಸ್ ಬರೋಷ್ಟರಲ್ಲಿ ಶಾಕಿಂಗ್ಲಿ ಕೌಶಿಕ್ ವಿಚಿತ್ರವಾದ ನಾನ್ ವೆಜ್ ಗಳನ್ನ ರೆಡಿ ಮಾಡಿ ಟೇಬಲ್ ನ ಮೇಲೆ ಇಟ್ಟಿರ್ತಾನೆ. ತನ್ನ ಅಪ್ಪ ಅಮ್ಮ ತಂಗಿ ಎಷ್ಟೇ ಬೇಡ ಅಂದ್ರೂ ಕೂಡ ಅವರಿಗೂ ಕೂಡ ತಿನ್ಬೇಕು ಅಂತ ಫೋರ್ಸ್ ಮಾಡಿ ಟೇಬಲ್ಗೆ ಕರೆದುಕೊಂಡು ಬರ್ತಾನೆ. ನಂತರ ತುಂಬಾನೇ ವಿಚಿತ್ರವಾಗಿ ನಾನ್ ವೆಜ್ ಅನ್ನ ತಿನ್ನೋದಕ್ಕೆ ಶುರು ಮಾಡ್ತಾನೆ. ಅದೇ ಸಮಯಕ್ಕೆ ಶ್ರೀನಿವಾಸ್ ಬಳಿ ಏನೋ ಕೆಲಸ ಆಯ್ತು ಅಂತ ರಾಜು ಮನೆಗೆ ಬರ್ತಾನೆ. ಈ ಕೌಶಿಕ್ ನ ವಿಚಿತ್ರವಾದ ವರ್ತನೆಯನ್ನ ನೋಡಿದ ಅವನಿಗೆ ಅರ್ಥ ಆಗುತ್ತೆ ಮತ್ತೆ ಈತ ಪೊಸೆಸ್ ಆಗಿದ್ದಾನೆ ಅಂತ. ಇವನನ್ನ ಈ ಬಾರಿ ಮತ್ತೊಬ್ಬ ದೊಡ್ಡ ಮಾಂತ್ರಿಕನ ಬಳಿ
ಕರೆದುಕೊಂಡು ಹೋಗೋಣ ಅಂತ ಹೇಳ್ತಿದ್ದ ಹಾಗೆ ಒಂದೇ ಸರಿ ಕೋಪಗೊಂಡ ಕೌಶಿಕ್ ಅವನ ಕೈಗೆ ಮೂಳೆಯಿಂದ ಚುಚ್ಚಿಬಿಡುತ್ತಾನೆ. ತಕ್ಷಣವೇ ಶ್ರೀನಿವಾಸ್ ತಡ ಮಾಡದೆ ತನ್ನ ಮಗನನ್ನ ಹರಾಜು ಹೇಳಿದ ಮಾಂತ್ರಿಕನ ಬಳಿಗೆ ಕರೆದುಕೊಂಡು ಹೋಗ್ತಾನೆ. ಆ ಮಾಂತ್ರಿಕನನ್ನ ನೋಡ್ತಿದ್ದ ಹಾಗೆ ಕೌಶಿಕ್ ಅವನ ಮೇಲೇನೆ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಕೊನೆಗೂ ಆ ಮಾಂತ್ರಿಕ ಕೌಶಿಕ್ಗೆ ತಂತ್ರ ಮಂತ್ರಗಳನ್ನ ಹೇಳಿ ಶಾಂತ ಮಾಡ್ತಾನೆ. ನಂತರ ಕೌಶಿಕ್ ನನ್ನ ಒಂದು ಮಂಡಲದ ಒಳಗಡೆ ಕೂರಿಸಿ ಎಕ್ಸಾರ್ಸಿಸಮ್ ಅನ್ನ ಸ್ಟಾರ್ಟ್ ಮಾಡ್ತಾನೆ. ಯಾರು ನೀನು ಈ ಹುಡುಗನ ದೇಹದ ಒಳಗಡೆ ಯಾಕೆ ಬಂದಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಕೌಶಿಕ್ ನ ಒಳಗಡೆ ಇದ್ದ ಆತ್ಮ ವಿಚಿತ್ರವಾಗಿ ನಗುತ್ತಾ ನನ್ನ ಹೆಸರು ಘಟಿಕಾಚಲಂ, ನಾನು ಇನ್ನೋಸೆಂಟ್ ಹುಡುಗನನ್ನ ನನ್ನ ಜೊತೆ ಕರೆದುಕೊಂಡು ಹೋಗೋದಕ್ಕೆ ಬಂದಿದ್ದೀನಿ ಅಂತ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡುತ್ತೆ. ಸ್ನೇಹಿತರೆ, ಸುಮಾರು 30 ವರ್ಷಗಳ ಹಿಂದೆ ಕುಂದನ್ ಬಾಗ್ ಎಂಬ ಊರಲ್ಲಿ ಘಟಿಕಾಚಲಂ ಎಂಬ ಒಬ್ಬ ವ್ಯಕ್ತಿ ಇರ್ತಾನೆ. ಈತ ತನ್ನ ಫ್ರೆಂಡ್ ಜೊತೆ ಸೇರಿ ಬಿಸ್ನೆಸ್ ಮಾಡೋದಕ್ಕೆ ಅಂತ ತನ್ನ ಬಳಿ ಇದ್ದ ದುಡ್ಡನ್ನೆಲ್ಲ ಇನ್ವೆಸ್ಟ್ ಮಾಡಿರ್ತಾನೆ. ಆದ್ರೆ ಘಟಿಕಾಚಲಂಗೆ ಆ ಬಿಸ್ನೆಸ್ ನಲ್ಲಿ ಕಂಪ್ಲೀಟ್ ಲಾಸ್ ಆಗಿರುತ್ತೆ. ದಿನಗಳು ಕಳೆದಂತೆ ಇವನ ಹೆಂಡತಿ ಹಾಗೂ ಮಕ್ಕಳು ಇವನನ್ನ ತುಂಬಾನೇ ಕೀಳಾಗಿ ನೋಡೋದಕ್ಕೆ ಶುರು ಮಾಡಿರ್ತಾರೆ. ದಿನಗಳು ಕಳೆದಂತೆ ಈ ಘಟಿಕಾಚಲಂನ ಬಿಸ್ನೆಸ್ ಪಾರ್ಟ್ನರ್ ನ ಜೊತೆನೆ ಇವನ ಹೆಂಡತಿ ಅಫೇರ್ ಅನ್ನ ಸ್ಟಾರ್ಟ್ ಮಾಡಿಕೊಂಡಿರ್ತಾಳೆ. ಈತ ಮನೆಯಲ್ಲಿ ಇದ್ರೂ ಕೂಡ ಇವನ ಫ್ರೆಂಡ್ ಜೊತೆನೆ ಆಕೆ ಇಂಟಿಮೇಟ್ ಆಗ್ತಿರ್ತಾಳೆ. ಇದನ್ನೆಲ್ಲ ನೋಡ್ತಿದ್ದ ಘಟಿಕಾಚಲಂ ತುಂಬಾನೇ ಎಮೋಷನಲಿ ಬ್ರೇಕ್ ಡೌನ್ ಆಗಿರ್ತಾನೆ. ಕೊನೆಗೊಂದು ದಿನ ಇದನ್ನೆಲ್ಲ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೆ ತನ್ನ ಹೆಂಡತಿ, ಮಕ್ಕಳು ಹಾಗೂ ತನ್ನ ಬಿಸ್ನೆಸ್ ಪಾರ್ಟ್ನರ್ ನನ್ನ ಕೊಚ್ಚಿ ಕೊಲೆ ಮಾಡಿಬಿಟ್ಟಿರ್ತಾನೆ. ನಂತರ ತಾನು ಕೂಡ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗಿರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಘಟಿಕಾಚಲಂನ ಆತ್ಮ ನಾನು ಅನುಭವಿಸಿದ ಕಷ್ಟವನ್ನ ಕೌಶಿಕ್ ಅನುಭವಿಸೋದಕ್ಕೆ ಬಿಡೋದಿಲ್ಲ. ನನ್ನ ಮನೆಯವರು ನನಗಿದ್ದ ಇನ್ನೋಸೆನ್ಸ್ ಅನ್ನ ಮಿಸ್ಯೂಸ್ ಮಾಡ್ಕೊಂಡ್ರು. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದ ನನ್ನ ಹೆಂಡತಿ ನನ್ನ ಫ್ರೆಂಡ್ ಜೊತೆ ಅಫೇರ್ ಇಟ್ಟುಕೊಂಡ್ಲು. ನನ್ನ ಬಳಿ ದುಡ್ಡಿಲ್ಲ ಅಂತ ಗೊತ್ತಾಗ್ತಿದ್ದ ಹಾಗೆ ನನ್ನ ಮಕ್ಕಳು ನನ್ನನ್ನೇ ಕೀಳಾಗಿ ನೋಡೋದಕ್ಕೆ ಶುರು ಮಾಡಿದ್ರು. ಈ ಕೌಶಿಕ್ ನ ಮನೆಯವರು ಕೂಡ ಇವನಿಗೆ ಇದುವರೆಗೂ ಏನು ಇಷ್ಟ ಅಂತಾನೆ ಕೇಳಿಲ್ಲ. ತಮಗೆ ಏನಿಷ್ಟ ಆಗುತ್ತೋ ಅದನ್ನೇ ಮಾಡುವಂತ ಫೋರ್ಸ್ ಮಾಡ್ತಾರೆ. ಕೌಶಿಕ್ ತನಗೆ ಇಷ್ಟ ಬಂದ ಹಾಗೆ ಜೀವನ ಮಾಡೋದಕ್ಕೆ ಸಾಧ್ಯವಾಗದೆ ಎಷ್ಟೊಂದು ಒದ್ದಾಡ್ತಾನೆ ಗೊತ್ತಾ. ಆತ ಯಾರಿಗೂ ಹೇಳೋದಕ್ಕೆ ಸಾಧ್ಯವಾಗದೆ ಬಾತ್ರೂಮ್ಗೆ ಹೋಗಿ ಒಬ್ಬನೇ ಅಳ್ತಾನೆ. ಮುಂದೆ ಕೌಶಿಕ್ಗೆ ನನ್ನ ರೀತಿನೇ ಆಗೋದು ಬೇಡ, ಇವನನ್ನ ನಾನೇ ಕರೆದುಕೊಂಡು ಹೋಗ್ತೀನಿ ಅಂತ ವಿಚಿತ್ರವಾಗಿ ನಗುತ್ತೆ. ಮತ್ತೊಂದು ಕಡೆ ಡಾಕ್ಟರ್ ಶ್ರದ್ಧಾ ಶ್ರೀನಿವಾಸ್ಗೆ ಕಾಲ್ ಮಾಡಿ ಕೌಶಿಕ್ ನನ್ನ ತಕ್ಷಣವೇ ಒಂದು ಫಾರ್ಮ್ ಹೌಸ್ಗೆ ಕರೆದುಕೊಂಡು ಬನ್ನಿ ಅಂತ ಹೇಳ್ತಾಳೆ. ನಂತರ ಡಾಕ್ಟರ್ ಶ್ರದ್ಧಾ ಫಾರ್ಮ್ ಹೌಸ್ಗೆ ಹೋಗೋದಕ್ಕೂ ಮುಂಚೆ ಕೌಶಿಕ್ ನ ಮನೆಗೆ ಹೋಗ್ತಾಳೆ. ಆತ ಯೂಸ್ ಮಾಡ್ತಿದ್ದ ಲ್ಯಾಪ್ಟಾಪ್, ಆತ ಓದ್ತಿದ್ದ ವಸ್ತುಗಳು, ಹೀಗೆ ಅವನ ರೂಮ್ ಅನ್ನೆಲ್ಲ ಇನ್ಸ್ಪೆಕ್ಷನ್ ಮಾಡ್ತಾಳೆ. ಈ ಕಡೆ ಕೌಶಿಕ್ ತನ್ನ ತಂದೆ ತಾಯಿ ಮೇಲೆನೆ ಅಟ್ಯಾಕ್ ಮಾಡಿಬಿಡ್ತಾನೆ ಅನ್ನುವಷ್ಟರಲ್ಲಿ ಶ್ರದ್ಧಾ ಒಬ್ಬ ವಯಸ್ಸಾಗಿದ್ದ ವ್ಯಕ್ತಿಯನ್ನ ಕರೆದುಕೊಂಡು ಅಲ್ಲಿಗೆ ಬರ್ತಾಳೆ. ಸ್ನೇಹಿತರೆ, ಈಗ ಚಿತ್ರದಲ್ಲಿ ಒಂದು ಅಲ್ಟಿಮೇಟ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಶ್ರದ್ಧಾ ಕರೆದುಕೊಂಡು ಬಂದಿರುವ ಆ ವಯಸ್ಸಾದ ವ್ಯಕ್ತಿನೇ ನಿಜವಾದ ಘಟಿಕಾಚಲಂ. ಅಷ್ಟಕ್ಕೂ ಏನಾಗಿರುತ್ತೆ ಅಂದ್ರೆ 30 ವರ್ಷಗಳ ಹಿಂದೆ ಘಟಿಕಾಚಲಂನ ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಇವನ ಫ್ಯಾಮಿಲಿಯವರೆಲ್ಲ ಸತ್ತು ಹೋಗಿರ್ತಾರೆ. ಇದರಿಂದಾಗಿ ಘಟಿಕಾಚಲಂ ಮೆಂಟಲಿ ತುಂಬಾನೇ ಡಿಸ್ಟರ್ಬ್ ಆಗಿ ಹುಚ್ಚಾಸ್ಪತ್ರೆಗೆ ಸೇರಿರ್ತಾನೆ. ಹೀಗೆ ಒಂದಷ್ಟು ವರ್ಷಗಳ ನಂತರ ಊರಿನ ಜನಗಳೆಲ್ಲ ಘಟಿಕಾಚಲಂನ ಜೊತೆ ಅವನ ಫ್ಯಾಮಿಲಿಯವರೆಲ್ಲ ಸತ್ತು ಹೋದ್ರು ಅಂತ ಅಂದುಕೊಂಡಿರ್ತಾರೆ. ಮತ್ತೊಂದು ಕಡೆ ಈ ಕೌಶಿಕ್ಗೆ ನಿಜವಾಗಿಯೂ ಏನಾಗಿರುತ್ತೆ ಗೊತ್ತಾ. ಈ ಕೌಶಿಕ್ಗೆ ಇಷ್ಟವಿಲ್ಲದಿದ್ರು ಕೂಡ ಇವನ ತಂದೆ ಮೆಡಿಕಲ್ಲೇ ಓದ್ಬೇಕು ಅಂತ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸಿರ್ತಾರೆ. ಜೊತೆಗೆ ಈತ ತುಂಬಾನೇ ಇಂಟ್ರೋವರ್ಟ್ ಆಗಿದ್ದ ಕಾರಣ ಇವನಿಗೆ ಇಷ್ಟ ಇಲ್ಲದಿದ್ರು ಕೂಡ ಇವನ ಮನೆಯವರು ಫೋರ್ಸ್ ಮಾಡಿ ತಮಗೆ ಬೇಕಾಗಿದ್ದ ಕೆಲಸಗಳನ್ನ ಮಾಡಿಸ್ತಿರ್ತಾರೆ. ದಿನಗಳು ಕಳೆದಂತೆ ಕೌಶಿಕ್ಗೆ ಮೆಂಟಲ್ ಪ್ರಾಬ್ಲಮ್ ಶುರುವಾಗಿರುತ್ತೆ. ಹೀಗಿರುವಾಗಲೇ ಒಂದು ದಿನ ಈ ಕೌಶಿಕ್ ಕಾಲೇಜ್ ನಲ್ಲಿದ್ದ ತನ್ನ ಲೈಬ್ರರಿಗೆ ಹೋಗಿರ್ತಾನೆ. ಅಲ್ಲಿ ಕುಂದನ್ ಬಾಗ್ ಘಟಿಕಾಚಲಂನ ಮನೆಯಲ್ಲಿ ನಡೆದಿದ್ದ ಇನ್ಸಿಡೆಂಟ್ ನ ಬಗ್ಗೆ ಒಂದು ಬುಕ್ ಅನ್ನ ಪಬ್ಲಿಷ್ ಮಾಡಿರ್ತಾರೆ. ಅದನ್ನ ಓದಿ ಅಟ್ರಾಕ್ಟ್ ಆದ ಈ ಕೌಶಿಕ್ ಅದರ ಬಗ್ಗೆ ಮತ್ತಷ್ಟು ರಿಸರ್ಚ್ ಮಾಡಿರ್ತಾನೆ. ದಿನಗಳು ಕಳೆದಂತೆ ಕೌಶಿಕ್ಗೆ ಸ್ಕಿಜೋಫ್ರೇನಿಯಾ ಎಂಬ ಕಾಯಿಲೆ ಶುರುವಾಗಿರುತ್ತೆ. ಆ ಕಾಯಿಲೆಯಿಂದಾಗಿ ಕೌಶಿಕ್ಗೆ ಡ್ಯುಯಲ್ ಪರ್ಸನಾಲಿಟಿ ಶುರುವಾಗಿರುತ್ತೆ. ಆದ್ರೆ ಕೌಶಿಕ್ ತನಗೆ ಸತ್ತು ಹೋಗಿರುವ ಆ ಘಟಿಕಾಚಲಂನ ವಾಯ್ಸ್ ಕೇಳಿಸ್ತಿದೆ ಅಂತ ಅಂದುಕೊಳ್ಳೋದಕ್ಕೆ ಶುರು ಮಾಡಿರ್ತಾನೆ. ನಂತರ ಆಗಾಗ ಆ ಘಟಿಕಾಚಲಂನ ಆತ್ಮ ತನ್ನನ್ನ ಪೊಸೆಸ್ ಮಾಡ್ತಿದೆ ಅಂತ ಅಂದುಕೊಳ್ಳೋದಕ್ಕೆ ಶುರು ಮಾಡಿರ್ತಾನೆ. ಹಾಗೂ ಘಟಿಕಾಚಲಂ ತನ್ನನ್ನ ಪೊಸೆಸ್ ಮಾಡಿದ್ದಾನೆ ಅಂದುಕೊಂಡು ಘಟಿಕಾಚಲಂ ರೀತಿನೇ ಬಿಹೇವ್ ಮಾಡೋದಕ್ಕೆ ಶುರು ಮಾಡಿರ್ತಾನೆ. ಸ್ನೇಹಿತರೆ, ಡಾಕ್ಟರ್ ಶ್ರದ್ಧಾಗೆ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಗೊತ್ತಾಗಿರುತ್ತೆ ಘಟಿಕಾಚಲಂ ಇನ್ನೂ ಕೂಡ ಬದುಕಿದ್ದಾನೆ ಅಂತ. ಇವನ ಕಂಡೀಷನ್ ಅರ್ಥ ಮಾಡಿಕೊಂಡ ಆಕೆ ತಕ್ಷಣವೇ ಇವನಿಗೆ ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ತಾಳೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಶುರುವಿನಲ್ಲಿ ಒಬ್ಬಳು ಹುಡುಗಿ ಆಸ್ಪತ್ರೆಯಿಂದ ತಪ್ಪಿಸಿಕೊಂಡು ಹೋಗಿ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದ್ಲಲ್ವಾ. ಆಕೆಗೂ ಕೂಡ ಕೌಶಿಕ್ಗೆ ಇದ್ದ ಇದೇ ಸ್ಕಿಜೋಫ್ರೇನಿಯಾ ಕಾಯಿಲೆನೇ ಇರುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.